ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಯವರಿಗೆ ಮುಂದಿನ ನವೆಂಬರ್ 30, ಡಿಸೆಂಬರ್ 1-2 ಈ ದಿನಗಳಲ್ಲಿ ನಿಮ್ಮ ಜೀವನದ ದಾರಿ ಸಂಪೂರ್ಣವಾಗಿ ತಿರುಗಿ ಹೋಗುವ ಒಂದು ಅತ್ಯಂತ ಅನಿರೀಕ್ಷಿತ ಘಟನೆ ಸಂಭವಿಸುವ ಸಮಯ ಬರ್ತಾ ಇದೆ. ಈ ದಿನಗಳಲ್ಲಿ ಒಬ್ಬ ಸ್ತ್ರೀ ನಿಮ್ಮ ಮೇಲೆ ಮನದಾಳದಲ್ಲಿ ತುಂಬಿಕೊಂಡಿರುವ ಭಾವನೆಗಳನ್ನು ಮರೆಮಾಚಿಕೊಂಡೇ ಇಷ್ಟಪಡ್ತಾ ಇರೋದು ಸ್ಪಷ್ಟವಾಗುವ ಸೂಚನೆಗಳು ಬರುತ್ತೆ. ಹೊರಗೆ ನೋಡಿದಾಗ ಯಾರಿಗೂ ಕಾಣದ, ನಿಮಗೆ ಕೂಡ ಗೋಚರವಿಲ್ಲದ ಒಂದು ಗುಪ್ತ ಬಾಂಧವ್ಯ ಇರುವಂತೆ ಕೆಲವು ಅನುಭವಗಳು ಈ ದಿನಗಳಲ್ಲಿ ನಿಮ್ಮ ಮನದಾಳದಲ್ಲಿ ಮೂಡುತ್ತೆ. ತುಲಾರಾಶಿಯವರು ಸಾಮಾನ್ಯವಾಗಿ ಸೌಂದರ್ಯ, ಮೃದು ಭಾಷೆ, ಬುದ್ಧಿವಂತಿಕೆ ಮತ್ತು ಪರಿಷ್ಕೃತ ನಡವಳಿಕೆಯುಗಳಿಂದ ಎಲ್ಲರಿಗೂ ಆಕರ್ಷಕವಾಗಿ ಕಾಣುವ ಗುಣಗಳನ್ನು ಹೊಂದಿರ್ತಾರೆ. ನಿಮಗೆ ಪರಿಚಿತರೂ ಅಲ್ಲದ, ಬಹುಶಃ ನಿಮ್ಮನ್ನು ದೂರದಿಂದಲೇ ಅಭಿಮಾನದಿಂದ ನೋಡ್ತಿದ್ದ ಒಬ್ಬ ಸ್ತ್ರೀ ನಿಮ್ಮ ಬಗ್ಗೆ ಇರುವ ಗೌರವ, ಬೆರಗು ಮತ್ತು ಆಕರ್ಷಣೆ ಈ ದಿನಗಳಲ್ಲಿ ನಿಮ್ಮ ಗಮನಕ್ಕೆ ಬರುತ್ತೆ. ನೀವು ಇದುವರೆಗೂ ಗಮನ ಕೊಡದ ಕೆಲವು ಸೂಚನೆಗಳು ಈಗ ಮಾತ್ರ ಸ್ಪಷ್ಟವಾಗಿ ಬರುತ್ತೆ. ಈ ಸ್ತ್ರೀಯ ಮನಸ್ಸಿನಲ್ಲಿರುವ ಭಾವನೆ ಸಣ್ಣದಾಗಿರಲಿಲ್ಲ. ಆಕೆಯ ಜೀವನದಲ್ಲಿ ಇರುವ ಪ್ರೆಷರ್, ಸಮಸ್ಯೆ, ಅವಳಿಗೆ ಸಿಗದ ಮಾನಸಿಕ ಬೆಂಬಲ, ತಪ್ಪಾಗಿ ನಡೆದ ವಿವಾಹ ಅಥವಾ ಮನೆಯಲ್ಲಿನ ಅನಾನುಕೂಲ, ಆಲ್ ದೀಸ್ ಮೇಕ್ ಹರ್ ಎಮೋಷನಲಿ ಡ್ರಾನ್ ಟುವರ್ಡ್ಸ್ ಸಮೊನ್ ಹೂ ಬಿಹೇವ್ಸ್ ವಿತ್ ಡಿಗ್ನಿಟಿ ಆ್ಯಂಡ್ ಕೈಂಡ್ನೆಸ್ ವಿಚ್ ಹ್ಯಾಪನ್ಸ್ ಟು ಬಿ ಯು. ತುಲಾರಾಶಿಯ ಪುರುಷರು ಮತ್ತು ಸ್ತ್ರೀಯರು ಇಬ್ಬರೂ ಸಹ ಮುಖದಲ್ಲಿ ನೈಸರ್ಗಿಕ ಕಳೆ ಮತ್ತು ವ್ಯಕ್ತಿತ್ವದಲ್ಲಿ ಮ್ಯಾಗ್ನೆಟಿಕ್ ಒಂದು ಅಟ್ರಾಕ್ಷನನ್ನು ಇವರು ಹೊಂದಿರ್ತಾರೆ. ನಿಮ್ಮ ನಡೆನುಡಿ, ಮಾತನಾಡುವ ರೀತಿ ಮತ್ತು ನಿಮ್ಮ ಬುದ್ಧಿವಂತ ನಿರ್ಧಾರ ತೆಗೆದುಕೊಳ್ಳುವ ಒಂದು ಸ್ವಭಾವ ಏನಿದೆ, ಇವುಗಳು ಕೆಲವು ಮಂದಿಯ ಹೃದಯದಲ್ಲಿ ಅಪರೂಪದ ಪ್ರಭಾವವನ್ನು ಬಿಟ್ಬಿಡುತ್ತೆ. ವಿಶೇಷವಾಗಿ ಈ ಕಥೆಯನ್ನು ಹೇಳಲಾಗುತ್ತಿರುವ ಒಬ್ಬ ಸ್ತ್ರೀ ಆಕೆ ಜೀವನದಲ್ಲಿ ಎದುರಿಸಿರುವ ಕಠಿಣತೆಗಳಿಂದಾಗಿ ಭಾವನಾತ್ಮಕವಾಗಿ ಯಾರಾದರೂ ತನ್ನನ್ನು ಅರ್ಥ ಮಾಡಿಕೊಳ್ಳೋರಿಗಾಗಿ ಕಾಯ್ತಾ ಇರ್ತಾಳೆ. ಮನೆಯವರು ತಪ್ಪಾಗಿ ಮಾಡಿದ ಮದುವೆ, ಬೆಂಬಲವಿಲ್ಲದ ಪತಿ, ಬದುಕಿನಲ್ಲಿ ದುಃಖ ಹೆಚ್ಚಾದಾಗ ಇತರರಲ್ಲಿನ ಒಳ್ಳೆಯ ಗುಣಗಳು ಆಕೆಯನ್ನು ಆಕರ್ಷಣೆ ಮಾಡುತ್ತೆ. ಆಕೆ ನಿಮ್ಮಲ್ಲಿ ನೋಡೋದಕ್ಕೆ ಸ್ಥಿರತೆ, ಶಾಂತಿ, ಜ್ಞಾನ ಮತ್ತು ನಿಜವಾದ ಮಾನವೀಯತೆ. ಆದ್ದರಿಂದ ಆಕೆಯ ಮನಸ್ಸು ನೀವು ಕಡೆಗೆ ತಿರುಗೋದು ಸ್ವಾಭಾವಿಕವಾಗಿ ಇರುತ್ತೆ. ಆದರೆ ಇದು ಪ್ರೇಮ ಅಥವಾ ತಪ್ಪಾದ ಒಂದು ಸಂಬಂಧಕ್ಕೆ ದಾರಿ ತೆಗೆಯೋದಿಲ್ಲ. ಇದು ಕೇವಲ ಆಕೆಯ ಮನದಲ್ಲಿ ಮೂಡುವ ಗೌರವ, ಅಭಿಮಾನ ಮತ್ತು ನೀವು ಒಳ್ಳೆಯ ವ್ಯಕ್ತಿ ಎನ್ನುವ ಭಾವನೆ ಅಷ್ಟೆ. ಆದರೆ ಈ ಆತ್ಮೀಯತೆ ನಿಮ್ಮ ತಿಳಿಯುವ ಸಂದರ್ಭ ಈ ದಿನಗಳಲ್ಲಿ ಬರುತ್ತೆ. ಒಳ್ಳೆ ಫ್ರೆಂಡ್ ಆಗಿ ಅವರು ನಿಮ್ಮ ಹತ್ರ ಇರ್ತಾರೆ. ಕೆಲವು ಸೂಚನೆಗಳು, ಕೆಲವು ಮಾತುಗಳು, ನಿಮ್ಮ ಕಡೆ ಗಮನ ಕೊಡುವ ರೀತಿ ಅಥವಾ ದೂರದಿಂದಲೇ ನಿಮ್ಮ ಬಗ್ಗೆ ಕಾಳಜಿ ಇರುವ ರೀತಿ ವರ್ತನೆ, ಇವುಗಳ ಮೂಲಕ ನಿಮಗೆ ಸ್ಪಷ್ಟವಾಗುವ ಸಾಧ್ಯತೆ ಹೆಚ್ಚಿದೆ. ಈ ಸ್ಥಿತಿಯನ್ನು ಸಮರ್ಥವಾಗಿ, ಶಾಂತವಾಗಿ ಮತ್ತು ಮಿತಿಯಲ್ಲಿ ನಿರ್ವಹಿಸುವುದು ತುಲಾರಾಶಿಯವರ ಬುದ್ಧಿವಂತಿಕೆ ಆಗಿರುತ್ತೆ. ತುಲಾರಾಶಿಯವರು ಯಾರನ್ನಾದರೂ ಭೇಟಿ ಮಾಡಿದಾಗ ಮೊದಲೇ ಕಣ್ಣಿಗೆ ಬೀಳುವಷ್ಟು ಅವರ ಶುಭ್ರ ಚಂದದ ಮುಖ, ಸ್ನೇಹಪರ ನಡವಳಿಕೆ ಮತ್ತು ತಕ್ಷಣ ಗಮನ ಸೆಳೆಯುವ ಅವರ ವ್ಯಕ್ತಿತ್ವ. ಅದೇ ಕಾರಣಕ್ಕೆ ಕೆಲವರು ನಿಮ್ಮನ್ನು ನೋಡಿದ ತಕ್ಷಣವೇ ಇವರು ತುಂಬ ಒಳ್ಳೆಯವರು, ಇವ್ರ ಜೊತೆ ಮಾತನಾಡಿದರೆ ಮನಸ್ಸಿಗೆ ಇನ್ನಷ್ಟು ಶಾಂತಿ ಸಿಗುತ್ತೆ ಎನ್ನುವ ಭಾವನೆ ಹೊಂದ್ಬಿಡ್ತಾರೆ. ಕೆಲವೊಮ್ಮೆ ಈ ಭಾವನೆ ಅಭಿಮಾನಕ್ಕೆ, ಪ್ರಶಂಸೆಗೆ, ಗೌರವಕ್ಕೆ ತಿರುಗಬಹುದು. ಅದೇ ಈಗ ನಿಮಗೆ ಸಂಭವ ಆಗ್ತಾ ಇರೋದು. ಆದರೆ ಇನ್ನೂ ಒಂದು ಮುಖ್ಯ ವಿಷಯ ಏನಂತಂದರೆ, ಈ ಅಭಿಮಾನವು ನಿಮ್ಮ ಬದುಕಿಗೆ ಒಂದು ತಪ್ಪಾದ ದಾರಿ ಅದು ತರೋದಿಲ್ಲ. ಬಟ್ ನೀವು ತಗೊಂಡು ಹೋಗ್ಬಾರ್ದು ಅದನ್ನು. ಇದರಲ್ಲಿ ಅನರ್ಥ, ಅಪರಾಧ, ತಪ್ಪು ಬಂದ ಏನು ಇರೋದಿಲ್ಲ. ಅವರು ಆ ಥರ ಭಾವಿಸೋದಿಲ್ಲ. ನೀವು ಅದನ್ನು ತಪ್ಪಾಗಿ ತಿಳ್ಕೊಂಡು ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ಇದು ಕೇವಲ ಒಬ್ಬ ಸ್ತ್ರೀಯ ಮನಸ್ಸಿನಲ್ಲಿ ಮೂಡುವ ಕಾತರ ಮತ್ತು ಶುಭಾಶಯ ಅಷ್ಟೇ. ಆಕೆ ತನ್ನ ಜೀವನದಲ್ಲಿ ಎದುರಿಸಿದ ನೋವುಗಳಿಗೆ ನಿಮ್ಮ ಒಂದು ಗುಣದಲ್ಲಿ ಸಮಾಧಾನವನ್ನು ಹುಡುಕ್ತಾ ಇದ್ದಾರೆ. ಒಳ್ಳೆ ಫ್ರೆಂಡ್ಶಿಪ್ಪನ್ನು ಅವರು ಬಯಸ್ತಾ ಇದ್ದಾರೆ. ಆದರೆ ಅದನ್ನು ಮೀರಿ ಯಾವುದೂ ಆಗೋದಿಲ್ಲ ಮತ್ತು ನೀವು ಅದನ್ನು ಏನು ಆಗಿಲ್ಲ ಅಂತೇಳಿ ಏನು ಮಾಡೋದಕ್ಕೆ ಹೋಗಬೇಡಿ. ಈ ನಡುವೆ ನೀವು ಹೇಗೆ ವರ್ತಿಸಬೇಕು? ಶಾಂತ, ಸಮಚಿತ್ತ, ಮೇರೆಯೊಳಗಿನ ಸ್ನೇಹ ಮತ್ತು ಯಾವುದೇ ತಪ್ಪು
ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಂತೆ ದೂರವನ್ನು ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಹೋಗೋದು ಉತ್ತಮ. ವಿಶೇಷವಾಗಿ ನೀವು ಮದುವೆಯಾದವರಾಗಿದ್ದರೆ ಅಥವಾ ಆಕೆ ಕೂಡ ಮದುವೆಯಾಗಿದ್ದವಳು ಆಗಿದ್ದರೆ ಯಾವುದೇ ಭಾವನೆಗಳನ್ನು ತಪ್ಪಾಗಿ ತಿಳಿದುಕೊಳ್ಳದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಇನ್ನೂ ಕೆಲವು ಚೇತರಿಕೆಗಳು, ಆರ್ಥಿಕ ಸುಧಾರಣೆ, ಮಾನಸಿಕ ಶಾಂತಿ, ಹೊಸ ಅವಕಾಶಗಳು ಮತ್ತು ಹಲವು ಒಳ್ಳೆಯ ಬದಲಾವಣೆಗಳು ಕೂಡ ಬರುತ್ತೆ. ಇದು ಕೇವಲ ಅಭಿಮಾನಕ್ಕೆ ಸೀಮಿತವಾಗದೆ ನಿಮ್ಮ ಜೀವನದ ದಿಕ್ಕು ತಿರುಗಿಸ್ತಾ ಇರುವ ಒಂದು ಶುಭ ದಿನಗಳಾಗಿರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದೇ ಒಂದು ಲೈಕ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.